ಜೆಡಿಎಸ್ಗೆ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಜೆಡಿಎಸ್ ಸೇರ್ಪಡೆ ಬಗ್ಗೆ ನಿಖಿಲ್ ಸ್ಫೋಟಕ ರಿಯಾಕ್ಷನ್ ಅನ್ನು ಕೊಟ್ಟಿದ್ದಾರೆ. ಜೆಡಿಎಸ್ ಅನ್ನ ಯಾವ ಟೈಮ್ನಲ್ಲಿ ಯಾವ ರೀತಿ ಬಿಟ್ಟು ಹೋದ್ರು, ಜೆಡಿಎಸ್ ಅನ್ನ ಯಾವ ರೀತಿ ಬಿಟ್ಟು ಹೋದ್ರು ಅನ್ನೋದ್ರ ಬಗ್ಗೆ, ಜೆಡಿಎಸ್ ಸೇರ್ಪಡೆ ಬಗ್ಗೆ ನಿಖಿಲ್ ಸ್ಫೋಟಕ ರಿಯಾಕ್ಷನ್ ಕೊಟ್ಟಿದ್ದಾರೆ. ಜೆಡಿಎಸ್ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಸೇರ್ಪಡೆಯಾಗ್ತಾರಾ ಅನ್ನೋದ್ರ ಬಗ್ಗೆ ಮಾತನಾಡಿರುವಂಥದ್ದು. ಪಕ್ಷದಿಂದ ಹೋಗುವಾಗ ಪಬ್ಲಿಕ್ ಆಗಿ ಏನೆಲ್ಲ ಹೇಳಿದ್ರು ಎಲ್ಲವನ್ನು ಕೂಡ ಪರಿಗಣಿಸಿ ನಮ್ಮ ಪಕ್ಷದಿಂದ ವರಿಷ್ಠರು ತೀರ್ಮಾನವನ್ನು ಮಾಡ್ತಾರೆ. ಯಾರನ್ನ ಕರೆಸಬೇಕು, ಯಾರನ್ನ ದೂರ ಇಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತಾರೆ. ಇದು ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಆಡಿರುವಂತಹ ಸ್ಫೋಟಕ ಮಾತು. ಸಂಚಲನವನ್ನ ಮೂಡಿಸ್ತಾ ಇದೆ ನಿಖಿಲ್ ಕುಮಾರಸ್ವಾಮಿಯ ಮಾತು. ಜೆಡಿಎಸ್ ನಾಯಕರ ಜೊತೆಗೆ ಸಂಪರ್ಕದಲ್ಲಿದ್ದಾರಾ ಹಾಗಿದ್ರೆ ಜಮೀರ್? ಬರೀ ಇದು ವದಂತಿ ಅಷ್ಟೇನಾ? ನಿಖಿಲ್ ಹೇಳಿಕೆ ನಾನಾ ಚರ್ಚೆಯನ್ನ ಹುಟ್ಟುಹಾಕ್ತಾ ಇದೆ. ಇಲ್ಲೊಂದ್ ಕಡೆ ಜೆಡಿಎಸ್ಗೆ ಮಿನಿಸ್ಟರ್ ಜಮೀರ್ ಅಹಮದ್ ಖಾನ್ ಸೇರ್ಪಡೆಯಾಗ್ತಾರೆ. ಈಗ ಸಭೆ ಕೂಡ ನಡೀತಾ ಇದೆ. ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತಹ ಮಹತ್ತರ ಒಂದು ವಿಚಾರ. ಸೊ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಈಗ ನಿಖಿಲ್ ಕುಮಾರಸ್ವಾಮಿಯನ್ನ ಕೇಳಿದಂತಹ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಅನ್ನ ಅವರು ಯಾವ ಟೈಮ್ನಲ್ಲಿ ಬಿಟ್ಟು ಹೋದ್ರು, ಯಾವ ಸಂದರ್ಭದಲ್ಲಿ ಬಿಟ್ಟು ಹೋದ್ರು, ಏನೆಲ್ಲ ಪಬ್ಲಿಕ್ ಹೇಳಿದ್ರು ಪಕ್ಷದಿಂದ ಹೋಗುವಂತಹ ಸಂದರ್ಭದಲ್ಲಿ, ಅದೆಲ್ಲವನ್ನು ಕೂಡ ಪರಿಗಣಿಸ್ಬಿಟ್ಟು ಪಕ್ಷದ ವರಿಷ್ಠರು ತೀರ್ಮಾನವನ್ನ ಮಾಡ್ತಾರೆ. ಸಾರ್ವಜನಿಕ ವಲಯದಲ್ಲಿ ನಿಂತು ಯಾರು ಬಂದ್ರು ಅಂದ್ರೆ ಅವ್ರು ಯಾವ ರೀತಿ ಬಿಟ್ಟು ಹೋದ್ರು ಪಕ್ಷನ, ಯಾವ ಸನ್ನಿವೇಶದಲ್ಲಿ ಬಿಟ್ರು, ಯಾವ ಕಾರಣಕ್ಕೋಸ್ಕರ ಬಿಟ್ರು, ಅವ್ರು ಬಿಟ್ಟು ಹೋಗಬೇಕಾದ್ರೆ ಯಾವ್ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು ನಾನಾ ರೀತಿ ಚರ್ಚೆ ಮಾಡಿದ್ದಾರೆ, ಎಲ್ಲವೂ ಕೂಡ ಪರಿಗಣಿಸಿ ಅಲ್ಲಿಂದ ಪಕ್ಷದ ವರಿಷ್ಠರು ಯಾರಿಗೆ ಕರ್ಕೋಬೇಕು ಅಥವಾ ಯಾರನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಆಗ್ತದೆ. ಯಾರು ಬಂದ್ರು ಅಂದ್ರೆ ಅವ್ರು ಯಾವ ರೀತಿ ಬಿಟ್ಟು ಹೋದ್ರು ಪಕ್ಷನ, ಯಾವ ಸನ್ನಿವೇಶದಲ್ಲಿ ಬಿಟ್ರು, ಯಾವ ಕಾರಣಕ್ಕೋಸ್ಕರ ಬಿಟ್ರು, ಅವ್ರು ಬಿಟ್ಟು ಹೋಗಬೇಕಾದ್ರೆ ಯಾವ್ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು ನಾನಾ ರೀತಿ ಚರ್ಚೆ ಮಾಡಿದ್ದಾರೆ, ಎಲ್ಲವೂ ಕೂಡ ಪರಿಗಣಿಸಿ ಅಲ್ಲಿಂದ ಪಕ್ಷದ ವರಿಷ್ಠರು ಯಾರಿಗೆ ಕರ್ಕೋಬೇಕು ಅಥವಾ ಯಾರನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಆಗ್ತದೆ. ಯಾರು ಬಂದ್ರು ಅಂದ್ರೆ ಅವ್ರು ಯಾವ ರೀತಿ ಬಿಟ್ಟು ಹೋದ್ರು ಪಕ್ಷನ, ಯಾವ ಸನ್ನಿವೇಶದಲ್ಲಿ ಬಿಟ್ರು, ಯಾವ ಕಾರಣಕ್ಕೋಸ್ಕರ ಬಿಟ್ರು, ಅವ್ರು ಬಿಟ್ಟು ಹೋಗಬೇಕಾದ್ರೆ ಯಾವ್ಯಾವ ರೀತಿ ಸಾರ್ವಜನಿಕ ವಲಯದಲ್ಲಿ ನಿಂತ್ಕೊಂಡು ನಾನಾ ರೀತಿ ಚರ್ಚೆ ಮಾಡಿದ್ದಾರೆ, ಎಲ್ಲವೂ ಕೂಡ ಪರಿಗಣಿಸಿ ಅಲ್ಲಿಂದ ಪಕ್ಷದ ವರಿಷ್ಠರು ಯಾರಿಗೆ ಕರ್ಕೋಬೇಕು ಅಥವಾ ಯಾರನ್ನ ದೂರ ಇಡಬೇಕು ಅಂತಕ್ಕಂಥದ್ದು ಅವತ್ತು ನಿರ್ಧಾರ ಆಗ್ತದೆ.